ಹೆಂಗಿರೋ ಕೆಲಸದಂಗ ಬಂದಿದೀವಿ. ಇಲ್ಲಿ ಅಂಬತೀರ್ಥ ಅಂತ ಒಂದು ಜಾಗ ಇದೆ, ಅದ್ಭುತವಾಗಿದೆ. ರವಿಚಂದ್ರನ್ ಸರ್ ಎಲ್ಲ ಇಲ್ಲೇ ಅಂತ ಶೂಟಿಂಗ್ ಮಾಡಿದ್ದು. ಯಜಮಾನ್ರೆ ಇದ್ಯಾಕೆ ಹಿಂಗ್ ಓಡಿಸ್ತಾ ಇದ್ದೀನಿ? ಅಣ್ಣ ಅಣ್ಣ ಬಿಟ್ಬಿಡೋಣ. ಆಕ್ಚುಲಿ ಹಾಗೆ ಬರ್ತಾ ಇದ್ದೆ, ಐ ಫೌಂಡ್ ಸಮಥಿಂಗ್ ರಿಯಲಿ 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 ವೆರಿ ಇಂಟ್ರೆಸ್ಟಿಂಗ್. ಏನೋ ಮಜವಾಗಿರೋ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾ ಇರ್ರಿ. ಇಲ್ಲಿ ಏನೋ ಋಷಿ ಮುನಿಗಳೆಲ್ಲ ಅಡುಗೆ ಮಾಡ್ತಾ ಇರೋ ಜಾಗ ಇದೆಯಂತ ನೋಡಿ. ಋಷಿ ಮುನಿಗಳೆಲ್ಲ ಖಾರ ರುಬ್ತಾ ಇದ್ರಂತೆ. ಒಂದು ಬಂಡೆ ಇದೆಯಲ್ಲ, ಆ ಬಂಡೆಲೇ ರಣಧೀರ ಮೂವಿ ಶೂಟಿಂಗ್ ಆಗಿದೆ. ಈ ಜಾಗಗಳೆಲ್ಲ ನಾವುಗಳೆಲ್ಲ ಏನೋ ಅನ್ಫಾರ್ಚುನೇಟ್ಲಿ ಇವಾಗ ನೋಡ್ತಾ ಇದೀವಿ. ನಮ್ಮ ರವಿಚಂದ್ರನ್ ಸರ್ ಯಾವುದೋ ಜಮಾನದಲ್ಲೇ ನೋಡ್ಯಾರಂತ. ರಣಧೀರ ಶೂಟಿಂಗ್ ನೋಡಿ, ಅಲ್ಲೊಂದು ಬಂಡೆ ಕಾಣ್ತಾ ಇದೆಯಲ್ಲ, ಅಲ್ಲಾಗಿದೆಯಂತೆ ರಣಧೀರ ಶೂಟಿಂಗ್. ಹೆಂಗಿರೋ ಕೆಲಸದಂಗ ಬಂದಿದೀವಿ. ಇಲ್ಲಿ ಅಂಬತೀರ್ಥ ಅಂತ ಒಂದು ಜಾಗ ಇದೆ, ಅದ್ಭುತವಾಗಿದೆ. ರವಿಚಂದ್ರನ್ ಸರ್ ಎಲ್ಲ ಇಲ್ಲೇ ಅಂತ ಶೂಟಿಂಗ್ ಮಾಡಿದ್ದು. ಇವ್ರು ಅದನ್ನ ಹೇಳಿ ಹೊಟ್ಟೆ ತೊಳಸ್ತಾವ್ರು. ನಿಮಿಷ ಇರಿಸೋಮೆ, ಆ ಜಾಗಕ್ಕೆ ಹೋಗ್ತಾ ಇದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಸೊ ವಿತ್ ಆಲ್ ಬ್ಯೂಟಿಫುಲ್ ಗರ್ಲ್ಸ್ ಅಂಡ್ ಬಾಯ್ಸ್ ಅಂಡ್ ಅಂಕಲ್ಸ್ ಅಂಡ್ ಆಂಟೀಸ್ ಎಲ್ಲ ಹೋಗ್ತಾ ಇದೀವಿ. ಉಷಾ ಹಾಯ್ ಅನ್ನು ಉಷಾ, ನೀವು ಎಷ್ಟು ಜನ ಇಲ್ಲಿ ಅಂಬತೀರ್ಥಕ್ಕೆ ಬಂದಿದ್ದೀರಾ ಕಮೆಂಟ್ ಮಾಡಿ. ಯಜಮಾನ್ರೆ ಇದ್ಯಾಕೆ ಹಿಂಗ್ ಓಡಿಸ್ತಾ ಇದ್ದೀನಿ? ಅದ್ಭುತ, ಮಾತಾಡಂಗೆ ಇಲ್ಲ. ನೀವಲ್ಲಿ 2 ನಿಮಿಷ ಕುಳಿಸ್ತಾ ಇದ್ಬಿಟ್ರೆ ನೋಡಿ. ಓಕೆ, ಇವಾಗ ಇದು ದಾರಿ ಮಾತ್ರ ಬಹಳ ಚೆನ್ನಾಗಿದೆ. ಕುಲ್ಕಿ ಕುಲ್ಕಿ ಕುಲ್ಕಿ. ಸರ್ ಎಷ್ಟು ಕಿಲೋಮೀಟರ್ ಹಿಂದೆ ಇದು? ಇನ್ನ 3 ಕಿಲೋಮೀಟರ್. 3 ಕಿಲೋಮೀಟರ್ ಮುಕ್ಕಳಿ ಹರಿದು 100 ಬಾಗಿಲು ಅಂತ. ಇದಕ್ಕೆ 3ಕ್ಕೆ ಹಿಂಸೆ ಕೊಡ್ತಾವ್ರಿ ಇಲ್ಲಿ. ಹಿಂಗ್ ಮಾಡಿದ್ರೆ ಯಾರು ಬದುಕ್ತಾರ ಸರ್? ಅದು ಚೆನ್ನಾಗಿದೆ, ಆಕ್ಚುಲಿ ಚೆನ್ನಾಗಿದೆ. ಏನಣ್ಣ ಹಿಂಗ್ ಓಡಿಸ್ತಾ ಇದ್ದೀರಣ್ಣ? ಅಣ್ಣ ಬಿಟ್ಬಿಡೋಣ. ಅಮೇಸಿಂಗ್ ಆಗಿದೆ ಜಾಗ, ಸೂಪರ್. ಅಮೇಸಿಂಗು, ಬ್ಯೂಟಿಫುಲ್ ಆಗಿದೆ. ಅಂಬತೀರ್ಥ ಅಂತ ಜಾಗದ ಹೆಸರು ನೋಡಿ. ಆಕ್ಚುಲಿ ಹಾಗೆ ಬರ್ತಾ ಇದ್ದೆ, ಐ ಫೌಂಡ್ ಸಮಥಿಂಗ್ ರಿಯಲಿ 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 ವೆರಿ ಇಂಟ್ರೆಸ್ಟಿಂಗ್. ಈ ಕಲ್ಲು ಬಂಡೆಗಳ ಮೇಲೆ ಹಳೆಗನ್ನಡದಲ್ಲಿ ಏನೋ ಒಂದು ಲಿಪಿ ಇದೆ. ಯಾರೋ ಕೈ ಎತ್ತಿ ನಮಸ್ಕಾರ ಮಾಡ್ತಾ ಇರೋ ಹತ್ರ ಒಂದು ಏನೋ ಇದೆ. ಯಾವ್ದು ಇದಲ್ಲ? ಬ್ರಿಟಿಷ್ ಕಾಲದ ಇದು. ಯಾರೋ ಬಂಡೆಯಲ್ಲಿ ಬಂದು ಏನೇನೋ ಕೆತ್ತಿದ್ದಾರೆ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ಇವೆಲ್ಲ ನೀರಿದ್ದಾಗ ಕಾಣಲ್ವಂತೆ, ನೀರಿಲ್ದಿದ್ದಾಗ ಇವೆಲ್ಲ ಕಾಣ್ತಾವಂತೆ. ನೋಡಿ ಏನು ಚೆನ್ನಾಗಿದೆ.
ಮಜವಾಗಿರೋ ಕಡೆ ಎಲ್ಲ ಕರ್ಕೊಂಡು ಹೋಗ್ತಾರೆ ಇಲ್ಲಿ. ಏನೋ ಋಷಿ ಮುನಿಗಳೆಲ್ಲ ಅಡುಗೆ ಮಾಡ್ತಾ ಇರೋ ಜಾಗ ಇದೆಯಂತ ಇಲ್ಲಿ. ಅಲ್ಲಿ ಖಾರ ಅರಿಯೋಕ್ಕೆ, ಏನೋ ಮಸಾಲೆ ಅರಿಯೋಕ್ಕೆ ಒಂದು ಜಾಗ ಇದೆಯಂತೆ, ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡೇ ಬಿಡೋಣ ಅದು ಹೆಂಗಿದೆ ಅಂತ. ನೋಡಿ, ಋಷಿ ಮುನಿಗಳೆಲ್ಲ ಖಾರ ರುಬ್ತಾ ಇದ್ರಂತೆ. ಅದರದೆಲ್ಲ ಮಾನ್ಯುಮೆಂಟ್ಸ್ ಥರ ಇದೆ, ಕುರುಹುಗಳು. ಎಷ್ಟೋ ವರ್ಷಾನುಗಟ್ಲೆ ಹಳೇದು, ಇದು ನೋಡೋಕ್ಕೆ ಚಂದ ಇದೆ. ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಆ ಒಂದು ಬಂಡೆ ಇದೆಯಲ್ಲ, ಆ ಬಂಡೆಲೇ ರಣಧೀರ ಮೂವಿ ಶೂಟಿಂಗ್ ಆಗಿದೆ. ಋಷಿ ಮುನಿಗಳು ತಪಸ್ ಮಾಡಿರೋದು ಅಲ್ಲೇ. ಈ ಜಾಗಗಳೆಲ್ಲ ನಾವುಗಳೆಲ್ಲ ಏನೋ ಅನ್ಫಾರ್ಚುನೇಟ್ಲಿ ಇವಾಗ ನೋಡ್ತಾ ಇದೀವಿ, ಎಷ್ಟು ಮುಂಚೆ ನೋಡಬೇಕಾಯಿತು. ಬಟ್ ನಮ್ಮ ರವಿ ಮಾಮ, ನಮ್ಮ ರವಿಚಂದ್ರನ್ ಸರ್ ಯಾವುದೋ ಜಮಾನದಲ್ಲೇ ನೋಡ್ಯಾರಂತೆ. ರಣಧೀರ ಶೂಟಿಂಗ್ ನೋಡಿ, ಅಲ್ಲೊಂದು ಬಂಡೆ ಕಾಣ್ತಾ ಇದೆಯಲ್ಲ, ಅಲ್ಲಾಗಿದೆಯಂತೆ ರಣಧೀರ ಶೂಟಿಂಗ್. ನೋಡಿ, ಅವರೆಲ್ಲ ಆಗಿನ ಕಾಲದಲ್ಲೇ ಎಕ್ಸ್ಪ್ಲೋರ್ ಮಾಡಿ ಬಿಸಾಕಾಗಿದೆ, ನಾವುಗಳು ಇನ್ನೂ ನೋಡಿಲ್ಲ. ನೀವು ಅಷ್ಟೇ, ಯಾರ್ಯಾರೆಲ್ಲ ಈ ಒಂದು ಏನು ಜಾಗದ ಹೆಸರು, ಅಂಬತೀರ್ಥ, ಈ ಜಾಗನ ಯಾರ್ಯಾರೆಲ್ಲ ನೋಡಿದ್ದೀರಾ ಕಮೆಂಟ್ ಮಾಡಿ. ಯಾರು ನೋಡಿಲ್ಲ ಖಂಡಿತ ಬನ್ನಿ, ಅದ್ಭುತವಾಗಿದೆ. ಕಲ್ಲುಗಳು ನೋಡ್ರಿ ಹೆಂಗೆ ಫಾರ್ಮ್ಯಾಟ್ ಆಗಿದೆ. ಅಪ್ಪ, ಮೇ ಬಿ ನೀರುಗಳು ಬಿದ್ದು ಏನೋ ಹೆಂಗಾಗಿದೆ ನೋಡಿ, ಶೇಪೇ ವಿಚಿತ್ರವಾಗಿದೆ. ಬೇಜಾರಾಗದಿದೆ, ಇಷ್ಟೊಳ್ಳೆ ಜಾಗಕ್ಕೆ ಬರ್ತಾರೆ, ಈ ಥರ ಏನೇನೋ ಪ್ಲಾಸ್ಟಿಕ್ ಅದು ಇದೆಲ್ಲ ಬಿಸಾಕಿ ಹೋಗ್ತಾರೆ. ನೋಡಿ, ನೀವು ತಂಪು ಪಾನೀಯಗಳನ್ನ ಕುಡೀರಿ, ಬೇಜಾರಿಲ್ಲ. ಬಂದು ಇಷ್ಟೊಳ್ಳೆ ಜಾಗ ಇದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ಥರ ಪ್ಲಾಸ್ಟಿಕ್ನೆಲ್ಲ ಬಿಸಾಕ್ತಾ ಹೋದ್ರೆ ಹೆಂಗೆ? ನಾನಂತೂ ನೋಡಿದ ಕಡೆ ಎಲ್ಲ ಈ ಥರ ಎತ್ಕೊಂಡು ಗಾಡೀಲಿ ಎತ್ಕೊಂಡು ಹೋಗಿ ಅದನ್ನೆಲ್ಲ ಹೋಗಿ ಕಸಕ್ಕೆ ಬಿಸಾಕ್ತೀನಿ. ನೀವು ದಯವಿಟ್ಟು ಆ ಥರ ಮಾಡಿ ನೋಡಿದಾಗ ಬಿಸಾಗೋರ್ಗಂತೂ ಹೇಳಿ ಸಾಕಾಯಿತು. ಅಟ್ಲೀಸ್ಟ್ ನಾವು ಸ್ವಚ್ಛ ಭಾರತ್ ಅಂತ ಪಾಪ ನಮ್ಮ ಮೋದಿಜಿ ಹೇಳ್ತಾರೆ. स्वच्छ भारत अभियान सिर्फ टॉयलेट्स के निर्माण तक सीमित नहीं है. इस अभियान में वेस्ट मैनेजमेंट पर भी बहुत अधिक फोकस किया जा रहा है. ಇಲ್ಲಿ ಏನು ಗೊತ್ತಾ, ನಾವು ನೋಡಿದವ್ರು ಅಟ್ಲೀಸ್ಟ್ ನಾವು ಅದು ಎತ್ತು ಹಾಕೋಣ, ಸ್ವಚ್ಛ ಭಾರತ್. ಅಂತೂ ಇಂತೂ ನಮ್ಮ ಮಾನ್ವಿತಾ ಹರೀಶ್ ಮದುವೆಗೆ ಬಂದು ಚೆನ್ನಾಗಿ ತಿಂದು ಸೈಟ್ ಸೀಯಿಂಗ್ ಬಂದು ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸೊ ಈ ವಿಡಿಯೋನ, ಈ ವ್ಲಾಗ್ನ ಯಾರೆಲ್ಲ ನೋಡಿದ್ದೀರೋ, ಯಾರಿಗೆಲ್ಲ ಇಷ್ಟ ಆಗಿದೆಯೋ ಮರೀದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್, ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು.